ನಮಸ್ಕಾರ ಕರ್ನಾಡು. ನನ್ನ ಮುಂದಿನ ಗೇಮ್ ಪ್ಲೇಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಇಲ್ಲಿವರೆಗೂ ನೀವು ಲೀಗ್ ಮ್ಯಾಚಸ್ ಆಡೋದನ್ನ ನೋಡಿದ್ದೀರಾ, ಆದರೆ ಈ ಬಾರಿ ನಾನು ಲೀಗ್ ಮ್ಯಾಚ್ ಅಲ್ಲ ಚಾಲೆಂಜಸ್ನ ಆಡ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಚಾಲೆಂಜಸ್. ಸೊ ಚಾಲೆಂಜಸ್ ಅಲ್ಲಿ 4 ರೀತಿ ಇದೆ. ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು? ಸ್ಟ್ರೀಕ್ ಚಾಲೆಂಜು, ವ್ಯಾಗನ್ ವೀಲು, ಸರ್ವೈವಲು, ಟೀಮ್ ಚೇಸು. ಯಾವ್ದು ಮಾಡೋಣ? ಚೇಸಿಂಗ್ ತುಂಬಾ ಮಸ್ತ್ ಇರುತ್ತೆ. ಲೆಟ್ಸ್ ಗೋ ವಿತ್ ಟೀಮ್ ಚೇಸ್. ಯಾ, ಸೊ ಈಸಿ, ಮೀಡಿಯಂ, ಹಾರ್ಡ್ ಇದೆ. ಸೊ ಲೆಟ್ಸ್ ಟ್ರೈ ಸಮ್ ಮೀಡಿಯಂ. ಯಾರು ವಿರುದ್ಧ ಆಡಬೇಕು? ಯಾರು ವಿರುದ್ಧ ಆಡಿದ್ರೆ ನಿಮಗೆ ಇಷ್ಟ ಆಗುತ್ತೆ? ಚೆನ್ನೈ. ಹೌದು, ಚೆನ್ನೈ ಮೇಲೆ ಆಡೋದು ಬನ್ನಿ. ಟಾರ್ಗೆಟ್ 154 ಇದೆ. ನಮಗೆ ಕೊಡೋದು ಟೋಟಲ್ ಓವರ್ಸ್ ಎಷ್ಟು ಅಂದ್ರೆ ಎಷ್ಟು 20 ಓವರ್ ಇದೆ. ನೈಟ್ ಮ್ಯಾಚು. ತುಂಬಾ ಮಜಾ ಇರುತ್ತೆ. ಸ್ವಲ್ಪ ಮೀಡಿಯಂ ಇರೋದ್ರಿಂದ ಲೈಟ್ ಡಿಫಿಕಲ್ಟಿ ಇರುತ್ತೆ. ಲೆಟ್ಸ್ ಸಿ, ಬನ್ನಿ ನೋಡೋಣ. ಮ್ಯಾಚ್ ಸ್ಟಾರ್ಟ್ ಆದ್ರೆ 154 ರನ್ನ ಚೇಸ್ ಮಾಡ್ಬಿಡೋದೆ. ಬಟ್ ಇಲ್ಲಿ ವಿಶೇಷ ಏನಂದ್ರೆ 20 ಓವರ್ಗಳು 10 ವಿಕೆಟ್ಗಳು ಸಿಗುತ್ತೆ ನಮಗೆ. 154. ಸೊ ರಾಕೇಶ್ ಮೊಹಿತೆ, ವಿರಾಟ್ ಕೊಹ್ಲಿ ಇಬ್ರು they will play as a openers. So let's start. ಮೊದಲನೇ ಓವರ್, ಮೊದಲನೇ ಬಾಲ್. 186. ಏನ್ ಸಖತ್ತಾಗಿ ಹೋಯ್ತದೆ, ನೀವು ನೋಡ್ಲೇಬೇಕು. ಆ ರೀತಿ ಹಾಕೊಟ್ರೆ ಯಾವನಾರು ಬಿಡ್ತಾನ ಗುರು. ಓ ಮೈ ಗಾಡ್, ಸಖತ್ತಾಗಿ ಹೋಯ್ತು. 6 ಮಾತ್ರ ಫ್ಯಾಂಟಾಸ್ಟಿಕ್. ಸೊ ಎರಡನೇ ಬಾಲು, ಬನ್ನಿ ಇನ್ನು ನನಗೆ ಚಚ್ಬಿಡೋಣ. ಓ ಸ್ವಲ್ಪ ಸ್ಲೋ ಬಾಲ್ ಇದೆ. ಸ್ಲೋ ಬಾಲ್ ಆಗ್ತಾ ಮಗ. ವೆರಿ ಗುಡ್. ಕೈಂಡ್ ಆಫ್ ಅ ಲೆಗ್ ಕಟರ್. ಬರ ಬರ ಬರ. ಓ ಯಾರ್ಕರ್ ಸಕ್ಕತ್ತ ಬಂತು ಗುರು. ಯಾರ್ಕರ್ ಮಾತ್ರ. ಬಟ್ 4, 6, 1, 4. ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ ವಿತ್ 4. ನೈಸ್. 4th ಬಾಲ್. ಓ ಒಳಗ್ ತಿರ್ಕೋತು ಗುರು. ನೈಸ್. ಈ ತರ ಚಾಲೆಂಜಸ್ ಇದ್ರೆ ಮಜಾ ಬರುತ್ತೆ. ಅಲ್ಲಿಗೆ ಹೊಡೆಯಕ್ ಹೋಗಿದ್ದ ನನ್ನ ಕ್ಯಾಪ್ ಇದೆಲ್ಲ, ಬಟ್ ಮಿಸ್ ಆಯ್ತು. ಲೆಟ್ಸ್ ಸಿ. ಬರಪ್ಪ. ಓ ಬೌನ್ಸು ಇಲ್ಲಿಗೆ ಬಡಿತು ನೋಡಿ. 1 ರನ್. ಲಾಸ್ಟ್ ಬಾಲ್. ವಿರಾಟ್ ಕೊಹ್ಲಿ ಇಸ್ ಆನ್ ದ ಸ್ಟ್ರೈಕ್. ಕ್ಯಾಶ್. ಸದ್ಯ ಪಿಚ್ ಬಿತ್ತು. 1 ರನ್. ಸೊ ಮೊದಲನೇ ಓವರ್ ಮುಗ್ದಿದೆ. 14 ರನ್ನು. ಗುಡ್ ಸ್ಟಾರ್ಟ್. ಇನ್ನು 19 40 ಬೇಕಿದೆ. ನೋಡೋಣಲ್ಲ ಅಗೇನ್ ಆಗದೆ. ಬರ. ಉಲ್ಟಾಸ್ ಕೈಂಡ್ ಆಫ್ ಉಲ್ಟಾಸೇ ಬಂದ ನನಗೆ ಅದು. 4. ನೆಕ್ಸ್ಟ್ ಬಾಲ್. ಹಾಕಮ್ಮ. ಓಹೋ ಸಖತ್ ಹೋಯ್ತು ಗುರು. 4. ಇದು ನೀವು ನೋಡ್ಲೇಬೇಕು. ರಿಪ್ಲೈ ಮಸ್ಟ್ ವಾಚ್. ರಿಪ್ಲೈ ಇದು ಮುಂದ್ಗಡೆ ಹಾಕಿದ್ದು. ಈ ತರ ಬಾಲ್ ನೀವು ನೋಡಿರಲ್ಲ ಯೂಶಲಿ. ಆಸಮ್ ಅಲ್ಲ? ನಿಮ್ ಫೇವ್ರೆಟ್ ಶಾಟ್ ಯಾವ್ದು ಕ್ರಿಕೆಟ್ ಅಲ್ಲಿ ಅಂತ ಕಮೆಂಟ್ ಮಾಡಿ. ನನ್ನಂತೂ ಕವರ್ ಡ್ರೈವ್. ಸ್ಟ್ರೈಟ್. ಹೋಗುತ್ತಾ? ಎಸ್, 4 ಆಯ್ತು. 3 ಬಾಲಿಗೆ 3 4. ಯಾರು ಹೊಡೆದಿದ್ದು? ನಮ್ ವಿರಾಟ್ ಕೊಹ್ಲಿ. 4ನೇ ಬಾಲ್. 4 ಸ್ಟ್ರೈಟ್. ಮುಂದಾಗ್ತದೆ ಇರ್ತದೆ. ಅಲ್ಲಿ ಟ್ರೈ ಮಾಡಿದ್ರಿ ಹೊಡೆಯಕ್ಕೆ. ಗ್ಯಾಪ್ ಅಲ್ಲೇ ಹೋಯ್ತು. 4 ಹೋಗುತ್ತಾ? ಎಸ್. 5 ಬಾಲಿಗೆ 5 4 ಹೋಗಿದೆ. ಇನ್ನೊಂದು 4 ಹೋದ್ರೆ ಓವರಿಗೆ 5. 6 ಬಾಲಿಗೆ 6 4 ಆಯ್ತು ಅನ್ಸುತ್ತೆ. ನೋಡೋಣ. ಹೋಗು. ಎಸ್, 30 ಕೂಡ ಕಂಪ್ಲೀಟ್ ಆಗಿದೆ. 9 ಬಾಲಲ್ಲಿ ವಿರಾಟ್ ಕೊಹ್ಲಿದು 6 ಬಾಲಿಗೆ 6 4ಗಳು ದಾಖಲಾಗಿದ್ದಾವೆ. ಸುಮ್ಮನೆ ಗಲ್ಟಿ ಮಾಡಬೇಡ, ಅಡ್ಡಲು ಬರ್ಬೇಡ. ಲೆಫ್ಟರ್. ಓ ಬ್ಯಾಟ್ ತುಂಬಾನೇ ಬೇಗ ಬೀಸ್ಬಿಟ್ಟೆ. ಎಲ್ಲಿ ಕನೆಕ್ಟ್ ಆಗಿದೆ ನೋಡಿ. ಓಕೆ, ವಿರಾಟ್ ಕೊಹ್ಲಿ ಆಯ್ತು. ಇವಾಗ ನಾನು ಸ್ಟ್ರೈಟ್
ಸ್ಟ್ರೈಟ್ ಹೊಡೆದ್ರೆ ಗೊತ್ತಲ್ಲ, ಫೋರೇ ಹೋಗ್ಬೇಕು. ಮೊದಲನೇ ಬಾಲ್ ಹೆಂಗ್ ಹೋಗಿತ್ತು ನೋಡಿದ್ರಲ್ಲ, ಈ ಬಾಲ್ ಹಾಗೇ ಹೋಯ್ತು, ಸೇಮ್ ಟು ಸೇಮ್. ಇಬ್ರು ಮಧ್ಯ ಗ್ಯಾಪ್ ಸಖತ್ ಸಿಕ್ಕಿದೆ, ಯಾರು ಹೊಡಿಯಲ್ಲ ಗುರು. ಫೀಲ್ಡರ್ಸ್ ನ ಡೆಸ್ಟ್ರಾಯ್ ಮಾಡಕ್ ಬಿಡೋಣಂತೆ. ಓ, ಇದು ಸ್ವಲ್ಪ ಬೌನ್ಸ್ ಆಯ್ತು, ಬಟ್ ಮಜಾ ಬಂತು ಈ ಶಾಟ್. ಬೌನ್ಸ್ ಎಲ್ಲ ಮಜಾ ಬರುತ್ತೆ ಹೊಡೆಯಕ್ಕೆ. ವಿರಾಟ್ ಕೊಹ್ಲಿ ಸ್ಲೋ ಬಾಲ್ ಇದು, ಪಕ್ಕ ನೋಡ್ಕೊಂಡೆ ಅವ್ನ ಕೈಗೆ ತಿರ್ಗಿಸಿದ್ದು. ಫಾರ್ 57 ಆಗಿದೆ 3 ಓವರಿಗೆ. ಇನ್ನು ಎಷ್ಟು ಬೇಕು ನಮಗೆ? 97 ಬೇಕು. ಬಿಡ್ತೀವಾ? ಪರಪ್ಪ ಬಾ. ನೈಸಾ, ಖಾಲಿ ಆಗ್ತಾ ಸ್ವಲ್ಪ ಆ ಕಡೆ ಹೊಡಿಬೋದಿತ್ತೇನೋ ಬ್ಯಾಟ್ ತಿರ್ಗಿಸಿದ್ರೆ. ನಾನು ಯಾವಾಗಲೂ ನೋಡಿದ್ದೀನಿ ಈ ಬಾಲರ್ ಬಂದ್ರೆ ಇನ್ನೊಂದು ಚಮತ್ಕಾರ ಮಾಡ್ತಾನೆ. ಮಿಸ್ ಫೀಲ್ಡ್ ಕೂಡ ಆಯ್ತು ನೋಡಿ ನಮಗೋಸ್ಕರ 2 ರನ್. ವಿಕೆಟ್ ತೆಗಿಯೋ ಬಾಲರ್ ಅಂದ್ರೆ ತಪ್ಪಾಗಲ್ಲ ನಿಮಗೆ. ಆಹಾ, ಸ್ವರ್ಗ ಗುರು. ಕಾಲತ್ರ ಬಂದ್ ಬಾಲು ಟ್ಯಾಪ್ ಮಾಡಿ, ನಮ್ ಗುರು ತರನೇ ಟ್ಯಾಪ್ ಮಾಡೋದು ನೋಡಿ, ಸಖತ್ತಾಗಿ ಹೋಯ್ತು. ಖಾಲಿ ಬಂದಿದ್ದು ಜಸ್ಟ್ ಟ್ಯಾಪ್, ನೋ ಟೈಮ್, ಟುಯ್ ಅಂತ ಹೋಯ್ತು. ಬರ 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 ಬರ, ಖಾಲಿ ಹಾಕೊಡ್ಬೇಡ ಕಣೋ. ಓ, ಜಸ್ಟ್ ಹಿಂಗ್ ಟಚ್ ಕೊಡ್ಬೇಕಾಗಿತ್ತು ಅನ್ಸುತ್ತೆ. ದಟ್ಸ್ ಓಕೆ. ಓ, ಟಚ್ ಕೊಟ್ಟಿದ್ದು ಕೂಡ ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಬ್ಯಾಟ್ ಎತ್ಬಿಟ್ಟೆ. 30 ರನ್ಸ್ ಆಯ್ತು. ವಿರಾಟ್ ಕೊಹ್ಲಿ ಅಂಡ್ ರಾಕೇಶ್ ಮೊಯ್ತೆ 34 ರನ್ಸ್. ಇನ್ನು 87 ಬೇಕು. ಲಾಸ್ಟ್ ಬಾಲ್ ಇದೆ. ಸ್ಲೋ ಬಾಲ್ ಸ್ಟ್ರೈಟ್ ಆಗಿ ಹೊಡೆದ್ರೆ ಏನಾಗುತ್ತೆ? 4 ಹೋಗುತ್ತೆ. ಓವರ್ ಆಯ್ತು. ನೆಕ್ಸ್ಟ್ ಓವರು ನಮಗಿನ್ನು 83 ರನ್ಸ್ ಅಷ್ಟೇ ಬೇಕು. ಲೆಫ್ಟ್ ಹ್ಯಾಂಡ್ ಬೌಲರ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್. ಖಾಲಿ ಹಾಕಿದ್ರೆ 6 ಹೇಳಿಲ್ವಾ? ಬಟ್ ಇದು 4 ಆಗುತ್ತೆ ಅನ್ಸುತ್ತೆ. 4 ಆಯ್ತು. ಸ್ವಲ್ಪ ಮುಂದೋಗ್ಬೇಕಾಗಿತ್ತು, ಬಟ್ ನೆವರ್ದಲೆಸ್ ಖಾಲಿ ಹಾಕೊಟ್ಟ. ಇದು 6 ಆಗ್ತಿದ್ದು. 6 ಇದು ಖಾಲಿ ಹಾಕೊಟ್ಟ 6 ಅನ್ನೋದು. ಓ, ಸಖತ ಬಂತು ಗುರು. 1 ಬಾಲ್ ಹೊರಗಡೆ, ಎಲ್ಲ ಬಾಲ್ ಖಾಲಿ ಖಾಲಿ ಹಾಕಿ 1 ಬಾಲ್ ಹೊರಗಡೆ ಹಾಕ್ಬಿಟ್ಟ ಅಣ್ಣ. ಎತ್ಬೋಯ್ತು ಅನ್ನೋದು. ಓ, ಸ್ಟ್ರೈಟ್ ಹೋದ್ರೆ ಏನಾಗುತ್ತೆ ಹೇಳಿ? 4. ಇಟ್ ಈಸ್ 4. ಬಾರೋ ಬಾರೋ ಬಾರೋ. ಖಾಲಿ ಹಾಕ್ತೀನೋ? ಖಾಲಿ ಹಾಕಿದ್ರೆ ಹಿಂಗೆ ಕಣೋ. 1 ರನ್. 49 ವಿರಾಟ್ ಕೊಹ್ಲಿ, ನನ್ನ 37. ವೆಲ್, ಓ, ತುದಿಗೆ ಬಿತ್ತದು, ಹೊರಗಡೆ ಹೋಯ್ತಲ್ಲ, ಹಿಂಗನ್ ಬೇಕಾಗಿತ್ತು. ದಟ್ಸ್ ಓಕೆ. 5 ಓವರ್ ಆಗಿದೆ, 87 ರನ್ ಆಗಿದೆ, 38 ರನ್ ನಂದು, 49 ನಮ್ ಗುರು ಕೊಹ್ಲಿದು. ಬಾರೋ, ಟ್ಯಾಪ್ ಮಾಡ್ಬಿಟ್ರೆ ಹಿಂಗೆ 2 ರನ್ಗೆ ಮೋಸನೇ ಇಲ್ಲ. 3 ಬರುತ್ತಾ ಇಲ್ಲ 2? ಓಕೆ, ಹಾಕೋ. ಸ್ಲೋ ಬಾಲ್ ಗುರು, ಸ್ಲೋ ಬಾಲ್ ಸ್ವಲ್ಪ 2 ಹೊಡೆದು ಕಲಿಬೇಕು. ಇವಾಗ ವಿರಾಟ್ ಕೊಹ್ಲಿ ಅವ್ರದ್ದು 50 ಆಗುತ್ತಾ? ಆಗುತ್ತಲ್ಲ, ಆಗುತ್ತೆ. ಯಾಕಂದ್ರೆ ನಾವು ಸಿಂಗಲ್ ತಗೋತೀವಿ. ಸೊ ದಟ್ಸ್ half century for Virat Kohli, the king, the goat. ಈಗ ನಂದು ಬ್ಯಾಟಿಂಗ್. ಓಹೋ, ಸ್ಲೋ ಬಾಲ್ ಮಾಡಿದ್ರು. ಸ್ಲೋ ಬಾಲ್ ಎಲ್ಲರೂ ಕಲಿಬೇಕು ಅಂತಿದ್ದೀನಿ. 2 ಹೊಡೆದೆ, ಸ್ಲೋ ಬಾಲ್ ಅಲ್ಲ, 6 ಆಯ್ತು. 47 ನಂದು. ನಮ್ಮ ಗುರು ಜೊತೆ 50 ಆಗಬೇಕು.
ಆಗಬೇಕು ಅಂದರೆ ಹಿಂಗೆ ಹೊಡಿಬೇಕು. ಓ ಜಸ್ಟ್ ಮಿಸ್ಸಾ? ಇನ್ನು ಎಷ್ಟು ಬೇಕು ನಮಗೆ ವಿನಾಯಕ್ಕೆ? 57 ರನ್ ಬೇಕು 84 ಬಾಲಲ್ಲಿ. ಗುರು ಬ್ಯಾಟಿಂಗು ಏನು ಗುರು ಮಿಸ್ ಆಯ್ತದು. ಸ್ವಲ್ಪ ನೋಡ್ಕೊಂಡಿರ್ಬೇಕಪ್ಪ ನಿಮಗೆ. ಇವ್ನು ಹೇಳ್ತೀನಲ್ಲ ಬಾಲರು ಸರಿ ಇಲ್ಲ, ಅವನು ಚೆನ್ನಾಗಿ ಮಾಡ್ತಾನೆ. ನಂಬರ್ 11 ಏನ್ ಚೆನ್ನಾಗಿ ಮಾಡಿದ್ರು ನಾವು ಹೊಡಿತೀವಿ, ಬಿಡಲ್ಲ. 4 ಏ ತುದಿಗೆ ಬಡ್ದಿದೆ ಅದು. ಸ್ಲೋ ಬಾಲ್ ಪಕ್ಕ ನೋಡ್ಕೊಂಡೆ, ಲೆಕ್ಕಟ ಸ್ಲೋ ಬಾಲ್. ಇನ್ನೊಂದು 2 ಬಾಲ್ ಆಡ್ಕೊಂಬಿಡೋಣ ಅನ್ನೋ ಸೀನೇ ಇಲ್ಲ. ಹೊಡಿತಾ ಇರೋದು ಮಸ್ತ್ ಹೊತ್ತೈದ. ಬರೋ ಸ್ಲೋ ಬಾಲ್ ಹಾಕ್ತೀನೋ, ಫುಲ್ ಟಾಸು. 1 ರನ್. ಇನ್ನು 48 ರನ್ಸ್ ಬೇಕು. ಗುರು ಬ್ಯಾಟಿಂಗ್ 59 ಆಗಿದೆ. ಅದೇ ಗುರುದು ಬರೀ ಸ್ಪಿನ್ನರ್ ಕಳಿಸ್ಬಿಡ್ರಲ್ಲ ಇವರು. ಓ ಪಿಕಾಟ್. ವಿರಾಟ್ ಕೊಹ್ಲಿ ಅವರ ನಿರ್ಗಮನ 59 ರನ್. ವೆಲ್ ಪ್ಲೇಡ್. ಸೇವಿಯರ್ ಸೋನಿಯಾ ಲಾಸ್ಟ್ ಮ್ಯಾಚ್ ಅವರೇ ನಮಗೆ ನಿಂತಿದ್ರು ಸಾಥ್ ಕೊಡಕ್ಕೆ. ಈ ಮ್ಯಾಚು ಚೆನ್ನಾಗಾಗಲಿ. ಓಹೋ ಮಿಸ್ ಫೀಲ್ಡ್. ಪ್ರತಿ ಮ್ಯಾಚಲ್ಲೂ ಸೇವಿಯರ್ ಸೋನಿಯಾ 4 ಇಂದಾನೆ ಸ್ಟಾರ್ಟ್ ಮಾಡೋದು. 1 ಡೌನ್ ಬಗ್ಗೆ ಕೇಳ್ಬೇಕಾ? ವಾಟ್ ಅ ಶಾಟ್. ಇಬ್ರು ಮಧ್ಯೆ ಡಿವೈಡ್ ಮಾಡ್ಕೊಂಡು ಹೋಗಿದೆ, ಕಟ್ ಮಾಡ್ಕೊಂಡು ಸ್ಕೋರಿಗೆ. ವೆರಿ ನೈಸ್. ಹಾಕೋ ಸ್ವಲ್ಪ ಟೈಮ್ ಆಗಲಿಲ್ಲ. 1 ರನ್. ಇನ್ನು 39 ರನ್ಸ್ ಬೇಕು. ಓ 6 ಗುರು. 107 ಜಸ್ಟ್ ಹಿಂಗೆ ಎತ್ತಿದಷ್ಟೇ. ರಿಪ್ಲೈ ನೋಡ್ಕೊಂಬಂದಿನಿ ಅಷ್ಟೊತ್ತಿ. ಬ್ಯಾಟ್ ಎತ್ತಾ ಇರ್ತೀನಿ. ಸೊ ನೋಡಿ ಮತ್ತೆ ಟ್ಯಾಪ್ ಸ್ವಲ್ಪ ಹಿಂಗೆ ಟ್ಯಾಪಿಗೆ. ಓ ಸಖತ್ ಎತ್ತರ ಹೋಗಿದೆ, ದೂರ ಹೋಗಿಲ್ಲ, ಬಟ್ ಎತ್ತರ ಹೋಗಿದೆ. 107 ಅಷ್ಟೇ. ಇನ್ನು 33 ಬೇಕು. ಇನ್ನೊಂದು ಹಂಗೆ ಮೇಲೆ ಕ್ಯಾಚ್ ಹೋಗುತ್ತಾ, 6 ಹೋಗುತ್ತಾ? ನಿಂತ್ಕೊಂಡು ನೋಡ್ಬೇಕು. 6 ಹೋಗಿದೆ. ಜಸ್ಟ್ ಹಿಂಗ್ ಟಚ್ ಕೊಟ್ಟಿದ್ದೆ ಅಷ್ಟೇ ಗುರು. ಸೋನಿಯಾ ಮೇಡಮ್ ಅವ್ರ ಬ್ಯಾಟಿಂಗ್ ಈಗ. ಇವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ನೋಡ ಏನ್ ಬೌಲಿಂಗ್ ಮಾಡ್ತಾನಪ್ಪ. ಒಂದು ಬಾರಿ ಹೊಡೆಯೋದೇ ಕಷ್ಟ. ಹಂಗಂತ ಬಿಡಕ್ಕಾಗತ್ತೆ? 1 6 ಹೊಡಿಬೇಕಲ್ಲ. 4. ಪಾಪ ಬೆನ್ ಬಗ್ಗಿಸ್ಕೊಂಡ. 3 ಬಾಲ್ ಇದೆ. ಅಲ್ಲೇ ಗೆರೆ ಹೇಳ್ಕೊಂಡು ಅದೇ ಜಾಗ ಬಗ್ಗು ಹಂಗೆ ವಾಪಸ್. ವೆರಿ ಗುಡ್. ಫೀಲ್ಡಿಂಗ್ ಚೇಂಜ್ ಮಾಡ್ಬಿಟ್ಟ ಕಳ್ಳ. ಗೆಟ್ ಕಟ್ ಆಗ್ತದೆ ಒಳಗಡೆ. ಇನ್ಸೈಡ್ 1 ರನ್. 1 ಸಿಕ್ಸರ್ ಬೇಡ ನಿಂಗೆ. ಟ್ರ್ಯಾಕ್ ಹೊಡಿಯೋ. ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಬೌಲಿಂಗ್ ಇದೆ ಅದು. 4. ಗುಡ್. ವಿ ನೀಡ್ 14 more runs to win the match. ಒಂದೇ ವಿಕೆಟ್ ಹೋಗಿರೋದು. ಸದ್ಯ ಬಿಟ್ಟ. ಹಿಂಗ್ ನೋಡಾಗ್ತಾವನೆ ತಿರ್ಕೊಂಡು ನೋಡೋಗಂದ್ರೆ. 1 ರನ್. ನೋಡ್ ಹೊಡಿಬೇಕು ಗುರು. 4. ನೋಡಬಿಟ್ಟೆ ಹೊಡೆದಿದ್ದೀನಿ. 4. 67 ರನ್ ಆಗಿದೆ. ಗುಡ್ ಫಾರ್ ಮೀ. ಫುಲ್ ಟಾಸ್ ಆಗ್ತಾ ಮಗ. ಈಗ ಜಸ್ಟ್ ಹಿಂಗೆ ದಬ್ಬಿದ ಅಷ್ಟೇ. ಇತ್ತಿದ್ದ ಮೇಲೆ ಸಿಂಗಲು. 72 ಇದೆ ಸೋನಿಯಾ ಮೇಡಮ್ ಅವ್ರ ಬ್ಯಾಟಿಂಗು.
ಸ್ಲೋ ಬಾಲ್, ಸ್ಲೋ ಬಾಲು. 1 run, 2 run, 2 run. We need only 2 runs to win. ಲಾಸ್ಟ್ ಬಾಲ್ ಇದೆ. 10ನೇ ಓವರಿಗೆ ಮುಗಿಸ್ಬಿಡೋಣ. 6 ಇಂದ ಮುಗಿಸೋಕೆ ಟ್ರೈ ಮಾಡೋಣ. ಇಲ್ಲ 1-0. ಸೊ ಫಿನಿಶಿಂಗ್ ಶಾಟ್ ರಾಕೇಶ್ ಮೋಹಿತ್ನೇ ಹೊಡಿಬೇಕು ಅಂತಿದ್ರೆ ಯಾಕಾಗಬಾರ್ದು. ಓ ನನ್ನೇ ಫಿನಿಶ್ ಮಾಡೋಗ್ಬಿಟ್ನಲ್ಲಪ್ಪ ಅವನು. ಓಕೆ 72 runs, 2 run ಬೇಕು. ಕೃಷ್ಣ ಬ್ಯಾಟಿಂಗಿಗೆ. ಲೆಟ್ ಕೃಷ್ಣ ಫಿನಿಶ್. ಏನ್ ಹೈಟ್ ಹೋಗಿದೆ ಅದು. I won the match. ಸೊ 158 ರನ್ ಸ್ಕೋರ್ ಮಾಡಿದೆ ಕೇವಲ 10.2 ಓವರಲ್ಲಿ. 75 ಜೆಮ್ಸ್, 65 ಸ್ಕಿಲ್. ರಾಕೇಶ್ ಮೋಹಿತೆ 72 ನೋಡಿ, 72. ವಿರಾಟ್ ಕೊಹ್ಲಿ 59, ಸೋನಿಯಾ 21, ಕೃಷ್ಣ 6. ಸೋನಿಯಾ ಆಲ್ವೇಸ್ ನಾಟ್ ಔಟ್. ಓಕೆ, ಸೊ ನನ್ನ ಸ್ಕಿಲ್ 65 ಇದೆ. 242 ರ್ಯಾಂಕ್ ಅಲ್ಲಿ ಇದ್ದೀನಿ. ಓಕೆ, ನಿಮ್ಮೆಲ್ಲರಿಗೂ ಇವತ್ತಿನ ಈ ಗೇಮ್ ಪ್ಲೇ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಗೇಮ್ ಪ್ಲೇಲಿ ಸಿಗೋವರೆಗೂ ಟಾಟಾ ಬಾಯ್, ಸೈನಿಂಗ್ ಆಫ್. ಸಬ್ಸ್ಕ್ರೈಬ್ ಮಾಡಿಲ್ವಾ? ಮಾಡಿ ಇವಾಗಲೇ. ಬಾಯ್.